ಈಗಾಗಲೇ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಜವಾಬ್ದಾರಿಯ ವಿಷಯಕ್ಕೆ ಬಂದರೆ ಅದನ್ನ ನಿಭಾಯಿಸುವ ಸಾಮರ್ಥ್ಯ ಗಂಡಿಗಿಂತ ಹೆಣ್ಣಿಗೆ ಜಾಸ್ತಿ ಇರೋದು ಅಂತ. ಹೌದು, ಜವಾಬ್ದಾರಿಯ ತೂಕ ಅದೆಷ್ಟರ ಮಟ್ಟದಿದ್ರೂ ತಾಯಿ ಆದವಳು 2 ಯೋಚನೆ ಮಾಡದೆ ಹೆಗಲು ಕೊಟ್ಟು ಬಿಡ್ತಾಳೆ. ತಂದೆ ಆದವನು ಅದರಿಂದ ನುಣುಚಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಪರಿಣಾಮ ಆಕೆ ಅದೆಷ್ಟು ನೋವು ಯಾತನೆಗಳನ್ನ ಅನುಭವಿಸ್ತಾಳೋ ಅವಳನ್ನ ಸೃಷ್ಟಿ ಮಾಡಿದವನಿಗೆ ಗೊತ್ತು. ಅಂಥದೇ ಒಂದು ಹೆಣ್ಣಿನ ಕಥೆ ಇಲ್ಲಿದೆ ನೋಡಿ. ಆಗಸದಲ್ಲಿ ನೇಸರ ತನ್ನ ದಿನದ ಕೈಂಕರ್ಯ ಇದೀಗ ಮುಗಿಸ್ತಾ ಇದ್ದಾನೆ. ಬೆಳಗ್ಗೆ ಗೂಡಿನಿಂದ ಹಾರಿದ ಹಕ್ಕಿಗಳೆಲ್ಲ ತನ್ನ ಮರಿಗಳಿಗೆ ಗುಟುಕು ತಿನ್ನಿಸಿ ತಾವು ತಿಂದು ಆ ದಿನದ ಕೆಲಸವನ್ನ ಮುಗಿಸ್ತಾ ಇದ್ದೀವಿ ಎಂಬಂತೆ ದಿನದ ಜಂಜಾಟಕ್ಕೆ ಇತಿ ಹಾಡ್ತಾ ನಲಿವಿನಿಂದ ಗೂಡು ಕಡೆ ಹೊರಟಿವೆ. ಆದ್ರೆ ನಾನು, ಅಯ್ಯೋ ನನ್ನ ದುರ್ವಿಧಿ, ಭಗವಂತ ಇಂಥ ಬದುಕನ್ನ ನನ್ಗೆ ಯಾಕೆ ಕೊಟ್ಟೆ? ಯಾವ ಜನ್ಮದಲ್ಲಿ ನಾನು ಯಾವ ಪಾಪ ಮಾಡಿದ್ನೋ? ಈ ಕಿತ್ತು ತಿನ್ನೋ ಬಡತನ, ಬದುಕೋದಿಕ್ಕೆ ಆಗಲ್ಲ ಎಂಬಂತಹ ನೀರಸ ಬದುಕು. ನನ್ನ 2 ಮುದ್ದು ಹೆಣ್ಣು ಮಕ್ಕಳು ಪಾಪ ಚಂದದ ಬದುಕಿನ ಕಲ್ಪನೆಯೇ ಇಲ್ಲದೆ ಬದುಕಿಲ್ಲದ ಬದುಕಿನಲ್ಲಿ ತಿನ್ನೋದಕ್ಕೆ ಹೋರಾಡ್ಕೊಂಡು ಜೀವನ ಸಾಗಿಸ್ಬೇಕಾಗಿ ಬಂದ ನತದೃಷ್ಟ ಕಂದ ಮಗಳು. ನನ್ಗೆ ಇಂಥ ಜೀವನನ ಬಯಸೋದಕ್ಕೆ ಸಾಧ್ಯವೇ ಆಗದೆ ಈ ಹತಾಶೆಯ ಜೀವನವನ್ನ ಕೊನೆ ಕಾಣಿಸಲು ಚಿಕ್ಕ ಸಂಬಳ ಸಾಮಾನ್ಯ ಜೀವನ ನಮ್ದಾಗಿತ್ತು. ಅದ್ಯಾವ ಗಳಿಗೆನಲ್ಲಿ ಕುಡಿತದ ದಾಸರಾದ್ರು ಅವರು. ನಮ್ ಜೀವನನೇ ನರಕವಾಗ್ತಾ ಹೋಯ್ತು. ಆ ದಿನ ನಾನು ಅಡುಗೆ ಮಾಡೋದಕ್ಕೆ ಹೋದ್ರೆ ಸಾಮಾನುಗಳೆಲ್ಲ ಮುಗಿತಾ ಬಂದಿತ್ತು. ಮಕ್ಕಳಿಗೆ ಹಾಲು ಕೊಡೋದಕ್ಕೂ ನಯ ಪೈಸೆ ದುಡ್ಡಿರ್ಲಿಲ್ಲ. ಆ ದಿನ ಮನೆಯಲ್ಲಿ ಖಾಲಿ ಡಬ್ಬಗಳದೆ ತರಬಾರು. ಇವತ್ತು 30ನೇ ತಾರೀಕು, ಸಂಬಳದ ದಿನ. ಹಸಿವಿನಿಂದ ಅಳ್ತಾ ಇದ್ಲು ದೀಪು. ನಾನು ಅವಳನ್ನ ಎತ್ಕೊಂಡು ಕಿಟಕಿ ಆಚೆಗಿನ ದೃಶ್ಯಗಳನ್ನ ತೋರಿಸ್ತಾ ಸುಧಾರಿಸೋದಕ್ಕೆ ಯತ್ನಿಸ್ದೆ. ಆಕೆಯ ಹಸಿವಿನ ರೋದನೆ ತಾಯಿಯಾದ ನನಗೆ ಅರಿವಾಗೋದಿಲ್ವಾ? ಪಕ್ಕದ ರೇಷನ್ ಅಂಗಡಿ ಭೀಮಣ್ಣ ಹಳೆ ಸಾಲ ಚುಕ್ತಾ ಮಾಡಿ ಸಾಲ ತೆಗೆದುಕೊಂಡು ಹೋಗು ಅಂತ ಕಟ್ನಿಟ್ಟಾಗಿ ಹೇಳಿದ್ದ. ವರ್ತನೆ ಕೊಡು ಹಾಲಿನ ಸೋಮಣ್ಣನಿಗೆ 1 ತಿಂಗಳ ಬಾಕಿ ಕೊಡ್ಬೇಕಾಗಿತ್ತು. ಕಾರಣ ಇಷ್ಟೆ, ನನ್ನ ಪತಿಗೆ ಕುಡಿತದ ಜೊತೆ ಇಸ್ಪೀಟಿನ ನಂಟು ಬೇರೆ ಬೆಳೆದು ಬಿಟ್ಟಿತ್ತು. ಅಲ್ಲಲ್ಲಿ ಸಣ್ಣ ಪುಟ್ಟ ಸಾಲ. ದೊಡ್ಡ ಮಗಳು ಗೀತಾ ಹೇಗೋ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನನ್ನ ಜೊತೆ ಹೇಗ್ತಾ ಇದ್ಲು. ಇನ್ನು 2 ವರ್ಷದ ದೀಪು, ಅವಳಿಗೆ ಹೇಗೆ ಅರ್ಥ ಆಗ್ಬೇಕು ನಮ್ಮ ಪರಿಸ್ಥಿತಿ? ರಾತ್ರಿ 10 ಗಂಟೆ ಆಯ್ತು. ಉಳಿದಿದ್ದ ರಾಗಿ ಹಿಟ್ಟಿನಲ್ಲೇ ಮಕ್ಕಳಿಗೆಲ್ಲ ಗಂಜಿ ಮಾಡಿಕೊಟ್ಟು
ಹಸುನ ತಡ್ಕೊಂಡೆ. ಅಷ್ಟರಲ್ಲಿ ನನ್ನ ಪತಿ ಶಂಕರ್ ಕುಡಿದು ತೂರಾಡ್ತಾ ಬಂದ್ರು. ನನಗೆ ಸ್ವಲ್ಪ ಆತಂಕ. ದೇವ್ರೆ, ಈ ತಿಂಗಳ ಸಂಬಳ ಆದ್ರೂ ನಂಗೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಸುಳ್ಳಾಗತ್ತಾ ಅನ್ನೋ ಭೀತಿ ಕಾಡಿತು. ಆತ ನನ್ಗೂ ನನ್ನ ಮಕ್ಳಿಗೂ ಏನೇನೋ ಸಂಬಂಧ ಇಲ್ವೇನೋ ಎಂಬಂತೆ ಹಾಸಿಗೆನ ಹುಡುಕಿ ಅಂಗಾತ ಬಿದ್ಕೊಂಡ್ರು. ನಾನು ಯಾರಿಗೆ ಅಂತ ನಾನು ಹೇಳ್ಕೊಳ್ಳಿ? ನನ್ನ ಮಕ್ಕಳೊಂದಿಗೆ ಇವ್ರ ಜೊತೆ ಹೇಗ್ ಜೀವಿಸ್ಲಿ? ನಿರಾಶೆಯ ಹೊದಿಕೆಯೊಂದೇ ಆ ದಿನಕ್ಕೆ ತೆರೆಯಾಯಿತು. ಬೆಳಿಗ್ಗೆ ದೀಪು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ನನಗೆ ಸ್ವಲ್ಪ ಆತಂಕ. ದೇವ್ರೆ, ಈ ತಿಂಗಳ ಸಂಬಳ ಆದ್ರೂ ನಂಗೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಸುಳ್ಳಾಗತ್ತಾ ಅನ್ನೋ ಭೀತಿ ಕಾಡಿತು. ಆತ ನನ್ಗೂ ನನ್ನ ಮಕ್ಳಿಗೂ ಏನೇನೋ ಸಂಬಂಧ ಇಲ್ವೇನೋ ಎಂಬಂತೆ ಹಾಸಿಗೆನ ಹುಡುಕಿ ಅಂಗಾತ ಬಿದ್ಕೊಂಡ್ರು. ನಾನು ಯಾರಿಗೆ ಅಂತ ನಾನು ಹೇಳ್ಕೊಳ್ಳಿ? ನನ್ನ ಮಕ್ಕಳೊಂದಿಗೆ ಇವ್ರ ಜೊತೆ ಹೇಗ್ ಜೀವಿಸ್ಲಿ? ನಿರಾಶೆಯ ಹೊದಿಕೆಯೊಂದೇ ಆ ದಿನಕ್ಕೆ ತೆರೆಯಾಯಿತು. ಬೆಳಿಗ್ಗೆ ದೀಪು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ನನಗೆ ಎದೆಯ ಬಿರಿದಂತಾಯ್ತು. ಕರುಳ ಬಳ್ಳಿಯ ಸ್ಥಿತಿ ನನಗೆ ಆಘಾತವನ್ನುಂಟು ಮಾಡಿತು. ಶಂಕರ್ ಬೇರೆ ಕೆಲ್ಸಕ್ಕೆ ಹೋಗಾಗಿತ್ತು. ನನ್ಗೇನ್ ಮಾಡ್ಬೇಕು ದಿಕ್ಕು ತೋಚ್ದಂತಾಗಿ ಗೀತಾಳನ್ನ ಜೊತೆಗಿಟ್ಕೊಂಡು ದೀಪುನ ಎತ್ಕೊಂಡು ಭಯಭೀತಳಾಗಿ ಆಸ್ಪತ್ರೆ ಕಡೆ ಹೊರಟೆ. ಡಾಕ್ಟರ್ ಆಕೆಯನ್ನ ಪರೀಕ್ಷಿಸಿ ಹೃದಯದಲ್ಲೊಂದು ರಂಧ್ರ ಇದೆ, ಅದನ್ನ ಆಪರೇಷನ್ ಮಾಡಿ ಗುಣಪಡಿಸ್ಬೇಕು ಅಂದಾಗ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಯ್ತು. ಡಾಕ್ಟ್ರೇ, ನಾವು ತುಂಬಾ ಬಡವರು. ಈಗ ತಿನ್ನೋದಕ್ಕೂ ಗತಿ ಇಲ್ದಂತೆ ಜೀವನ ನಡೆಸ್ತಾ ಇದ್ದೀವಿ. ದಯವಿಟ್ಟು ನೀವೇ ಏನಾದ್ರೂ ಸಹಾಯ ಮಾಡಿ. ನಿಮ್ ಬಳಿ ಯಶಸ್ವಿನಿ ಕಾರ್ಡ್ ಇದೆಯಾ? ಇಲ್ಲ ಸರ್. ಯಾವ್ದಾದ್ರೂ ಸರ್ಕಾರಿ ಯೋಜನೆಯ ಅಡಿಯಲ್ಲಿ ಏನಾದ್ರೂ ಬರ್ತೀರಾ? ಇಲ್ಲ ಸರ್, ನಮ್ ಬಳಿ ಏನೂ ಇಲ್ಲ ಸರ್. ಡಾಕ್ಟರ್ ಹಣೆ ಮೇಲೆ ನೆರಿಗೆಗಳು ಮೂಡಿದ್ವು. ಆದಾಯದ ಸರ್ಟಿಫಿಕೇಟ್ ಏನಾದ್ರೂ ಇರ್ಬೇಕಲ್ವಾ? ನನ್ ಪತಿ ಸಂಬಳದ ದುಡ್ಡನ್ನ ಹಾಳು ಮಾಡಿ ನಮ್ಮನ್ ಬೀದಿಗೆ ಇಳಿಯುವಂತೆ ಮಾಡಿದ್ದಾರೆ ಅಂತ ಹೇಗೆ ಹೇಳಿ? ನಂಗೆ ದಿಕ್ಕು ಕಾಣ್ದಾಯ್ತು. ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಿದ್ದಾರೆ? ಸರ್, ಫ್ಯಾಕ್ಟ್ರಿಯಲ್ಲಿ ಮಷಿನ್ ಆಪರೇಟರ್ ಆಗಿದ್ದಾರೆ. ಹಾಗಾದ್ರೆ ESI ಮೆಡಿಕಲ್ ಸೌಲಭ್ಯ ಇದ್ದೇ ಇರುತ್ತೆ. ಅವ್ರನ್ನ ಕರ್ಕೊಂಡ್ ಬನ್ನಿ. ನಾನು ಮಗುವಿಗೆ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಚಿಕಿತ್ಸೆ ಕೊಡಿಸ್ತೀನಿ. ಡಾಕ್ಟರ್ ಸತ್ಯದ ಭರವಸೆ ಇದ್ರು. ಅದು ನನಗೆ ಆಶಾಕಿರಣವಾಗಿ ಕಂಡಿತು. ನಾನ್ ತಡ ಮಾಡ್ದೆ. ನನ್ ಪತಿ ಶಂಕರ್ ಕೆಲಸ ಮಾಡ್ತಿದ್ದ ಫ್ಯಾಕ್ಟ್ರಿಗೆ ಫೋನ್ ಮಾಡಿದ್ರೆ, ಯಾರಮ್ಮ ನೀನು? ಶಂಕರ್ ಹೆಂಡ್ತಿನ? ಆತ ಈಗ ತಾನೇ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋದ್ನಲ್ಲಮ್ಮ ಅಂತ ಹೇಳಿದ ತಕ್ಷಣ ನನ್ನ ನೆತ್ತಿಯ ಮೇಲೆ ಸಿಡಿಲಿನ ಪ್ರಹಾರವಾದಂತಹ ಅನುಭವ. ನಾನೆಲ್ಲಾ ಭರವಸೆಗಳನ್ನ ಕಳ್ಕೊಂಡು ಅಲ್ಲೇ ಕುಸಿದ್ಬಿದ್ದೆ.
ತಡ ಮಾಡ್ದೆ. ನನ್ ಪತಿ ಶಂಕರ್ ಕೆಲಸ ಮಾಡ್ತಿದ್ದ ಫ್ಯಾಕ್ಟ್ರಿಗೆ ಫೋನ್ ಮಾಡಿದ್ರೆ, ಯಾರಮ್ಮ ನೀನು, ಶಂಕರ್ ಹೆಂಡ್ತಿನ? ಆತ ಈಗ ತಾನೇ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಹೋದ್ನಲ್ಲಮ್ಮ ಅಂತ ಹೇಳಿದ ತಕ್ಷಣ ನನ್ನ ನೆತ್ತಿಯ ಮೇಲೆ ಸಿಡಿಲಿನ ಪ್ರಹಾರವಾದಂತಹ ಅನುಭವ. ನಾನೆಲ್ಲಾ ಭರವಸೆಗಳನ್ನ ಕಳ್ಕೊಂಡು ಅಲ್ಲೇ ಕುಸಿದ್ಬಿದ್ದೆ. ನನಗಾಗ ಹೊಳ್ದಿದ್ದೆ ನನ್ ಕೆಲವು ಬಂಗಾರದ ಬಳೆ, ಓಲೆ ಸರ. ಹೌದು, ನನ್ ಎಲ್ಲವನ್ನು ಬಿಚ್ಚಿ ಗಿರಿವಿ ಅಂಗಡಿಗೆ ಹೋಗಿ ಮಾರ್ಬಿಟ್ಟೆ. ಸುಲಕ್ಷಣವಾಗಿ ಚಂದವಾಗಿದ್ದ ನಾನು ನಿಸ್ತೇಜವಾಗಿ ನಿರಾಲಂಕೃತವಾಗಿ ನಿಂತಿದ್ದೆ. ಬಂದ ದುಡ್ಡನ್ನ ಎತ್ಕೊಂಡು ಮನೆ ಕಡೆ ಹೋದೆ. ಶಂಕರ್ ಏನಾದ್ರೂ ಬಂದಿದ್ರೆ ಅವ್ರನ್ನ ಜೊತೆಯಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಾಯ್ತು ಅಂತ ಮನೆ ಒಳಗೋದ್ರೆ ನಿಸ್ತೇಜರಾಗಿ ಶಂಕರ್ ಶೂನ್ಯವನ್ನ ದಿಟ್ಟಿಸ್ತಾ ಕುಳಿತಿದ್ರು. ಏನ್ರಿ ಕೆಲ್ಸ ಬಿಟ್ಟು ಬಂದ್ರ? ನಾನು ದೀನಳಾಗಿ ಪ್ರಶ್ನಿಸಿದೆ. ಆ ಕೆಲ್ಸ ಇಲ್ಲ ಅಂದ್ರೆ ಇನ್ನೊಂದ್ ಕೆಲ್ಸ ಬಿಡು ವನಿತಾ, ಸುಲಭವಾಗಿ ಹೇಳ್ಬಿಟ್ರು. ಏನು ಅಂದ್ರೆ ನಮ್ಮ ಮಗು ದೀಪುನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದಿದ್ದೀನಿ. ಆಕೆಗೆ ಆಪರೇಷನ್ ಮಾಡ್ಬೇಕಂತೆ. ಈಗ ಏನ್ ಮಾಡೋದ್ರಿ? ನಾನು ದಿಕ್ಕೆಟ್ಟು ಕುಳಿತು ಬಿಟ್ಟೆ. ಶಂಕರ್ಗೆ ಕೊಂಚ ಆಘಾತವಾಯ್ತು. ನಾನ್ ನನ್ನ ಬಂಗಾರವನ್ನೆಲ್ಲ ಮಾರಿ ದುಡ್ಡು ತಂದಿದ್ದೀನಿ. ಆಕೆಯ ಆಪರೇಷನ್ಗೆ 2 ಲಕ್ಷದವರೆಗೂ ಖರ್ಚು ಬರಬಹುದು ಅಂದಿದ್ದಾರೆ ಡಾಕ್ಟ್ರು. ಇಲ್ಲಿ ನೋಡಿದ್ರೆ ಮನೆಯಲ್ಲಿ ಅಡುಗೆ ಮಾಡೋಕೆ ಒಂದ್ ಸಾಮಾನು ಇಲ್ಲ. ಬೆಳಿಗ್ಗೆಯಿಂದ ನಾನು ನನ್ನ ಮಗಳು ಗೀತಾ ಒಂದ್ ತುಟ್ ನೀರು ಕುಡ್ದಿಲ್ಲ ರೀ ಅಂತ ಬಿಕ್ಕಿ ಬಿಕ್ಕಿ ಅಳ್ಳಾರಂಭಿಸಿದೆ. ಶಂಕರೀಗ ಬಂಗಾರ ಮಾರೋದಕ್ಕೆ ಎಷ್ಟು ಸಿಕ್ತು ಆಸೆಯಿಂದ ಕೇಳಿದ್ರು. ನಾನ್ ಸುಮಾರು 40,000 ಅಂದೆ. ವನಿತಾ, ನೀನ್ ಬೆಳಿಗ್ಗೆಯಿಂದ ಉಪವಾಸವಾಗಿ ಓಡಾಡ್ತಿದೀಯಲ್ಲ, ಆ ಮಗು ಎಷ್ಟು ಶ್ರಮ ಬಿದ್ದಿರ್ಬೇಡ ಪಾಪ. ವನಿತಾ, ಇಷ್ಟ ಹಣದಲ್ಲಿ ಮಗುವಿನ ಆಸ್ಪತ್ರೆ ಖರ್ಚು ನೀಗೋದಕ್ಕೆ ಹೇಗ್ ಸಾಧ್ಯ? ತಾಯಿಲಿ ನನ್ನ ಸ್ನೇಹಿತರ ಬಳಿ ಸಾಲ ಪಡೆದಾದ್ರೂ ಸರಿ, ಮಗುವಿನ ಆಪರೇಷನ್ ಮಾಡಿಸ್ತೀನಿ. ಅವರ ಮಾತಿನಲ್ಲಿ ವಿಶ್ವಾಸವಿಟ್ಟು ಇಬ್ರು ಹೋಗೋಣ ಬನ್ನಿ ಅಂದೆ. ಬೇಡ ಬೇಡ ಪಾಪ, ಬೆಳಿಗ್ಗೆಯಿಂದ ದಣಿದ್ ಬಂದಿದೀಯಾ, ನಾನ್ ನೋಡ್ತೀನಿ ಬಿಡು ಅಂತ ದುಡ್ಡಿನೊಂದಿಗೆ ಹೊರಟ್ಬಿಟ್ರು. ಸಂಜೆ 7:30 ಮನೆ ಬಾಗಿಲು ಯಾರೋ ಬಡ್ದಂಗಾಯ್ತು. ಬಾಗಿಲು ತೆರೆದ್ರೆ ಕಂಠ ಪೂರ್ತಿ ಕುಡಿದ್ ಬಂದಿರೋ ಶಂಕರ. ನನ್ಗೆ ಎದೆ ಡಗ್ಗಂತು. ಏನ್ರಿ ಇದು, ಆಸ್ಪತ್ರೆಗೆ ಹೋಗ್ ಬಂದ್ರೇನ್ರಿ? ಆತಂಕದಿಂದ ಪ್ರಶ್ನಿಸ್ದೆ. ಇಲ್ಲ ವನಿತಾ, ನನ್ ಕ್ಷಮಿಸ್ಬಿಡು. ತೂರಾಡ್ತಾ ಹೋಗಿ ಹಾಸಿಗೆ ಮೇಲೆ ಬಿದ್ರು. ಕಳಿಸಿ ಬರಲು ಬಂದಿದ್ದ ಸ್ನೇಹಿತನೊಬ್ಬ, ಅಕ್ಕ ಶಂಕರಣ್ಣ ಏನೋ ದುಡ್ಡು ಕಳ್ಸೋದಕ್ಕೆ ಅಂತ ಹೋಗಿ ಇಬ್ಬ ದುಡ್ಡೆಲ್ಲ ಎಸ್ಪಿಟಾಡಿ ಕಳ್ಕೊಂಡ್ಬಿಟ್ರಕ್ಕ, ನಾನ್ ಬರ್ತೀನಿ. ಆತ ಉತ್ತರಕ್ಕೂ ಕಾಯ್ದೆ ಹೋದೊಡನೆ ನನಗೆ ಭೂಮಿಯ ಮೇಲೆ ಗಿರಗಿರ ಸುತ್ತಿದಂತಾಯ್ತು. ಆಕ್ರೋಶದಿಂದ, ಏನ್ರಿ ಮಾಡಿದ್ರಿ ದುಡ್ಡನ್ನ? ಅಯ್ಯೋ ನನ್ ಮಗು ಪಾಪ ಬೆಳಿಗ್ಗೆಯಿಂದ ಆಸ್ಪತ್ರೆಲೇ ಬಿದ್ದಿದೆ, ನೀವಾದ್ರೂ ಹೋಗಿ ನೋಡ್ಕೊಳ್ತಿದ್ದೀರಾ ಅನ್ಕೊಂಡ್ರೆ. ಆತನ್ ಮೆಶಿಯಲ್ಲಿ ಕೊಡ್ಕೊಳ್ತಾ, ಅಯ್ಯೋ ವನಿತಾ, ಆ ಮಗು ಇದ್ರಷ್ಟು ಬಿಟ್ರಷ್ಟು, ಹೆಣ್ಮಗು ರೋಗಿಷ್ಟದ್ದು, ಬದುಕೋದಕ್ಕಿಂತ ಸಾಯ್ಲಿ ಬಿಡು, ಮುಂದೆ ನಮಗ್ ಬರೋ ಖರ್ಚುಗಳಾದ್ರೂ ತಪ್ಪುತ್ತೆ ಅಂತ ಬಡಬಡಿಸಿದೊಡನೆ ನಾನ್ ಸಿಡ್ದೆದ್ದು ನಿಂತೆ. ಹೆಣ್ಣಂದ್ರೆ ಇಷ್ಟು ತುಚ್ಛ? ಅಯ್ಯೋ ನೀಚ ಸಮಾಜವೇ,
ನನ್ನ ಕರುಳು ಸಂಕಟದಿಂದ ಬಾಧಿಸ್ತಾ ಇತ್ತು. ಆಘಾತದಿಂದ ತಲೆ ಮೇಲೆ ಕೈ ಹೊತ್ತು ಕುಸಿದ್ ಬಿದ್ದ. ಅಯ್ಯೋ, ಈಗ ಹಣಕ್ಕೇನ್ ಮಾಡೋದು? ಯಾರನ್ ಬೇಡೋದು? ನನ್ ಮಗುನ ಹೇಗೆ ಉಳಿಸ್ಕೊಳ್ಳಿ? ನನ್ನ ಮಾತು ನಿಜ ಆಗಿದೆ. ಮಗುವಿನ ಹೃದಯದಲ್ಲಿರುವ ಒಂದು ಸಣ್ಣ ರಂಧ್ರ ಆ ತಾಯಿಗೆ ಒಂದು ಪ್ರಪಾತದಂತೆ ಗೋಚರಿಸಿದೆ. ಏಕೆಂದ್ರೆ ತೀರ ದಿನ ಅವಶ್ಯಕತೆಗಳಿಗೆ ಪ್ರತಿದಿನ ಹೋರಾಡ್ತಾ ಇರುವಾಗ ಅಷ್ಟೊಂದು ದುಬಾರಿ ಹಣನ ಕೊಟ್ಟು ಆ ಮಗುನ ಉಳಿಸ್ಕೊಳ್ಳೋದಾದ್ರೂ ಹೇಗೆ? ಆದರೂ ಆಕೆ ಪ್ರಯತ್ನ ಮುಂದುವರೆದಿದೆ. ಆದರೆ ಆ ಮಗುವಿನ ತಂದೆ ಕೈಲಿದ್ದ ದುಡ್ಡನ್ನೆಲ್ಲ ಕುಡಿದು ಜೂಜಾಡಿ ಕಳೆದು ಬಿಟ್ಟಿದೆ. ಅಂದ್ರೆ ಆ ಮಗುವಿನ ಗತಿ ನೋಡೋಣ ನಾಳೆ ಸಂಚಿಕೆ. ಕಳೆದ ಸಂಚಿಕೆಯಲ್ಲಿ ನೀವೆಲ್ಲ ನೋಡಿದಂತೆ ಪಾಪ ಮಗು ಬದುಕಿಗಾಗಿ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸ್ತಾ ಇದ್ದರೆ ತಂದೆ ಯಾವುದವನು ಕುಡಿದು ಜೂಜಾಡಿ ಇದ್ದ ಹಣವನ್ನೆಲ್ಲ ಕಳೀತಾನೆ. ಅದಕ್ಕೆ ಹೇಳೋದು ಬಡವನಿಗೆ ಬೈಕೆಗಳು ಹೆಚ್ಚು ಅಂತ. ಏಕೆಂದರೆ ತೀರಾ ಒಂದು ಹೊತ್ತಿನ ಅನ್ನಕ್ಕೂ ಪರಿತಪಿಸುವಾಗ ಆತನಿಗೆ ಅದು ಬೈಕೇನೇ ಆಗಿರುತ್ತೆ ಅಲ್ವಾ. ಅಂಥದ್ರಲ್ಲಿ ತೀರಾ ಪ್ರಾಣಕ್ಕೆ ಅಪಾಯವಾಗಬಲ್ಲ ಕಾಯಿಲೆ ಬಡಿದರೆ ಆತ ಅದನ್ನು ನಿಭಾಯಿಸೋದಾದ್ರೂ ಹೇಗೆ? ವ್ಯರ್ಥ ಪ್ರಯತ್ನ ಅನಿಸಿದ್ರು ಆ ತಾಯಿ ಶಕ್ತಿ ಮೀರಿ ಪ್ರಯತ್ನಿಸಿದರೆ ಅವಳ ಗಂಡ ಅವಳ ಪ್ರಯತ್ನಕ್ಕೆ ನೀರೆರ್ಚುವಂತೆ ಇದ್ದ ದುಡ್ಡನ್ನೆಲ್ಲ ಕಳೆದು ಬಂದಿದ್ದಾನೆ. ಇವರಿಬ್ಬರ ನಡುವೆ ಆ ಮಗು ಆಸ್ಪತ್ರೆಯಲ್ಲಿ ಅನಾಥವಾಗಿ ಮಲಗಿದೆ. ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ. ಸಂಜೆ 7:30 ಮನೆ ಬಾಗಿಲು ಯಾರೋ ಬಡ್ದಂಗಾಯ್ತು. ಬಾಗಿಲು ತೆರೆದ್ರೆ ಕಂಠಪೂರ್ತಿ ಕುಡಿದ್ ಬಂದಿರೋ ಶಂಕರ. ನನಗೆ ಎದೆ ಡಗ್ಗಂತು. ಏನ್ರಿ ಇದು? ಆಸ್ಪತ್ರೆಗೆ ಹೋಗಿ ಬಂದ್ರೇನ್ರಿ? ಆತಂಕದಿಂದ ಪ್ರಶ್ನಿಸ್ದೆ. ಇಲ್ಲ ವನಿತಾ, ನನ್ ಕ್ಷಮಿಸ್ಬಿಡು. ತೂರಾಡ್ತಾ ಹೋಗಿ ಹಾಸಿಗೆ ಮೇಲೆ ಬಿದ್ರು.
ಔಷಧಿ ಬರಲು ಬಂದಿದ್ದ ಸ್ನೇಹಿತನೊಬ್ಬ, ಅಕ್ಕ ಶಂಕರಣ್ಣ ಏನೋ ದುಡ್ಡು ಕಳ್ಸೋದಕ್ಕೆ ಅಂತ ಹೋಗಿ ಇದ್ಬದ್ ದುಡ್ಡೆಲ್ಲ ಎಸ್ಪಿಟಾಡಿ ಕಳ್ಕೊಂಡ್ಬಿಟ್ರಕ್ಕ, ನಾನ್ ಬರ್ತೀನಿ. ಆತ ಉತ್ತರಕ್ಕೂ ಕಾಯ್ದೆ ಹೋದೊಡನೆ ನನಗೆ ಭೂಮಿಯ ಮೇಲೆ ಗಿರಗಿರ ಸುತ್ತಿದಂತಾಯ್ತು. ಆಕ್ರೋಶದಿಂದ ಏನ್ರಿ ಮಾಡಿದ್ರಿ ದುಡ್ಡನ್ನ? ಅಯ್ಯೋ ನನ್ ಮಗು ಪಾಪ ಬೆಳಿಗ್ಗೆಯಿಂದ ಆಸ್ಪತ್ರೆಲೇ ಬಿದ್ದಿದೆ, ನೀವಾದ್ರೂ ಹೋಗಿ ನೋಡ್ಕೊಳ್ತಿದ್ದೀರಾ ಅನ್ಕೊಂಡ್ರೆ ಆತ ನಶಿಯಲ್ಲಿ ಕೊಂಡ್ಕೊಳ್ತಾ, ಅಯ್ಯೋ ವನಿತಾ, ಆ ಮಗು ಇದ್ರೆಷ್ಟು ಬಿಟ್ರೆಷ್ಟು, ಹೆಣ್ಮಗು